ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಅಯೋಧ್ಯ ಮಾದರಿ ಮಂದಿರ ಜುಲೈ 18ರಿಂದ ನಗರೇಶ್ವರ ದೇವಸ್ಥಾನದಲ್ಲಿ ಪ್ರದರ್ಶನ ವ್ಯವಸ್ಥೆ. ಸಾವಿತ್ರಿ ಪುರುಷೋತ್ತಮ್. ಮರದಕಲ್ ಗ್ರಾಮ ಪಂಚಾಯಿತಿ ಅವ್ಯವಹಾರ, ಪಿಡಿಒ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸದಸ್ಯರು, ಗ್ರಾಮಸ್ಥರ ಪ್ರತಿಭಟನೆ. ನಮ್ಮ ಕರ್ನಾಟಕ ಸೇನೆಯಿಂದ ಸೇರ್ಪಡೆ ಕಾರ್ಯಕ್ರಮ, ಶಿಸ್ತುಬದ್ಧವಾಗಿ ಸಂಘಟನೆ ಬಲಗೊಳಿಸಿ. ಬಸವರಾಜ್ ಪಡುಕೋಣೆ. ಕಾಂಗ್ರೆಸ್ ಎಸ್ಸಿ ಘಟಕದ ನಗರ ಅಧ್ಯಕ್ಷರಾಗಿ ವಿಶ್ವನಾಥ್ ಪಟ್ಟಿ ನೇಮಕ. ಜಿಲ್ಲೆಯ 4 ಜನ ತಹಶೀಲ್ದಾರರು ವರ್ಗ. ವಾರ್ತೆಗಳ ವಿವರ. ಅಯೋಧ್ಯ ಶ್ರೀರಾಮ ಮಂದಿರದ ಮಾದರಿಯ ಮಂದಿರದ ಕಲಾಕೃತಿಯ ಪ್ರದರ್ಶನವನ್ನು ಜುಲೈ 18ರಿಂದ 24ರವರೆಗೆ ನಗರದ ಆರ್ಯ ವೈಶ್ಯ ಸಮಾಜದ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಯ ವೈಶ್ಯ ಸಮಾಜದ ನಗರೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಯೋಧ್ಯ ಶ್ರೀರಾಮ ಮಂದಿರದ ಮಾದರಿಯ ಪ್ರದರ್ಶನವು ರಾಜ್ಯದ 108 ಕಡೆಗಳಲ್ಲಿ ಮಾಡಲು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರಿ ಗ್ರಾಮದ ಕಲಾವಿದ ವಿನಯ್ ರಾಮ್ ಸಂಕಲ್ಪ ಇಟ್ಟುಕೊಂಡಿದ್ದು, ರಾಜ್ಯಾದ್ಯಂತ ಅಯೋಧ್ಯ ಶ್ರೀರಾಮ ಮಂದಿರದ ಪ್ರದರ್ಶನ ನಡೆಯುತ್ತಿದೆ. ರಾಜ್ಯದಲ್ಲಿ ಈಗಾಗಲೇ 14 ಜಿಲ್ಲೆಗಳಲ್ಲಿ 85 ಕಡೆಗಳಲ್ಲಿ ಮತ್ತು ವಿವಿಧ ಮಠಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದೀಗ ರಾಯಚೂರು ನಗರದಲ್ಲಿ 86ನೇ ಪ್ರದರ್ಶನ ನಡೆಯುತ್ತದೆ ಎಂದು ತಿಳಿಸಿದರು. ಸಂಜೆ 6ರಿಂದ ರಾತ್ರಿ 9 ಗಂಟೆಯವರೆಗೆ ಪ್ರದರ್ಶನ ನಡೆಯಲಿದ್ದು, ಸಾರ್ವಜನಿಕರು ಪ್ರದರ್ಶನವನ್ನು ವೀಕ್ಷಣೆ ಮಾಡಲು ಅವಕಾಶ ನೀಡಿದ್ದು, ದರ್ಶನ ಪಡೆದು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಎಂದರು. ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿ ರಾಯಚೂರು ನಗರದಲ್ಲಿ ಅರಮನೆ ಶೈಲಿಯ ಅಯೋಧ್ಯ ಶ್ರೀರಾಮ ಮಂದಿರ ಪ್ರದರ್ಶನ ಇದು ದಿನಾಂಕ 18/7/25ರಿಂದ ದಿನಾಂಕ 24/7/25ರವರೆಗೆ ಪ್ರತಿದಿನ ಸಾಯಂಕಾಲ 6ರಿಂದ ರಾತ್ರಿ 9 ಗಂಟೆಯವರೆಗೆ ಶ್ರೀ ರಾಮ ಮಂದಿರ ಪ್ರದರ್ಶನ ಆರ್ಯವೈಶ್ಯ ಸಮಾಜ ನಗರೇಶ್ವರ ದೇವಸ್ಥಾನದಲ್ಲಿ. ಅಂದರೆ ಅಯೋಧ್ಯ ರಾಮ ಮಂದಿರ ಯಾವತ್ತಲಿದೆ ಅದರ ಪ್ರತಿರೂಪ. ಏಕೆಂದರೆ ಎಲ್ಲರೂ ಅಯೋಧ್ಯೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿಯಾಗಿ ಅದ್ಭುತವಾಗಿ ನಮ್ಮ ಶ್ರೀ ವಿನಯ್ ರಾಮ್ ಅವರು ಅದನ್ನು ಮಾಡಿದ್ದಾರೆ. ಅವರ ಒಂದು ಕಲಾಕೃತಿ ಇಲ್ಲಿಗೆ ಸುಮಾರು 85 ಅವರ ಒಂದು ಕಡೆ ಪ್ರದರ್ಶನ ಆಗಿದೆ. ರಾಯಚೂರಿನಲ್ಲಿ ಆಗುವುದು 86ನೇ. ಈ ಒಂದು ಕಲೆಯ ಬಗ್ಗೆ ಆಗಲಿ, ಇದು ಯಾಕೆ ಮಾಡಿದ್ರು, ಇದ್ರ ಬಗ್ಗೆ ಏನಂತೇಳಿ ಡಿಟೇಲು ನಮ್ಮ ಶ್ರೀ ವಿನಯ್ ರಾಮ್ ಅವರು, ಯಾಕಂದರೆ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದ ಶ್ರೀ ವಿನಯ್ ರಾಮ್ ಅವರು ತಮಗೆ ವಿವರಣೆಯನ್ನು ಕೊಡುವಂತೆ ತಿಳಿಸಿದ್ದರು. ಕಲಾವಿದ ವಿನಯ್ ರಾಮ್ ಮಾತನಾಡಿ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಹೋಲುವ ಮಾದರಿ ಪ್ರದರ್ಶನ ಮಾಡಲು ಸಂಕಲ್ಪದೊಂದಿಗೆ ಮುಂದಾಗಿದ್ದು, ರಾಜ್ಯದಲ್ಲಿ 108 ಕಡೆಗಳಲ್ಲಿ ಪ್ರದರ್ಶನ ಮಾಡಲು ನಿರ್ಧರಿಸಿದ್ದೇನೆ. ಸಂಜೆ 6ರಿಂದ 9 ಗಂಟೆಯವರೆಗೆ ಪ್ರದರ್ಶನ ನಡೆಯಲಿದ್ದು, ಜೊತೆಗೆ ಶ್ರೀರಾಮನ ಪ್ರವಚನದ ಮೂಲಕ ಜಾಗೃತಿ ಮೂಡಿಸಲಾಗುವುದು ಹಾಗೂ ವಿವಿಧ ಭಜನಾ ಮಂಡಳಿಗಳಿಂದ ಭಕ್ತಿ ಗೀತೆಗಳ ಗಾಯನ ನಡೆಯಲಿದೆ ಎಂದರು. ಅಯೋಧ್ಯೆ ಶ್ರೀರಾಮ ಮಂದಿರದ ಸೆಟ್ 15x15 ಅಡಿ ಅಗಲ ಹಾಗೂ 10 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಸೆಟ್ ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಬಹುದಾಗಿದೆ. ಇದನ್ನು ಮರದ ಪುಡಿ ಹಾಗೂ ಥರ್ಮಾಕೋಲ್ನಿಂದ ಸಿದ್ಧಪಡಿಸಿದ್ದು, ಜೋಡಣೆಗೆ 2 ದಿನ ಕಾಲಾವಕಾಶ ಬೇಕಾಗುತ್ತದೆ ಎಂದರು.
ಅಯೋಧ್ಯೆ ಶ್ರೀರಾಮ ಮಂದಿರದ ದರ್ಶನ ಮಾಡಲು ಸಾಕಷ್ಟು ಜನರಿಗೆ ಸಾಧ್ಯವಾಗಿಲ್ಲ. ಅವರು ಬಂದು ಭೇಟಿ ನೀಡಬಹುದಾಗಿದೆ. 6 ದಿನಗಳವರೆಗೆ ಪ್ರದರ್ಶನ ನಡೆಯಲಿದ್ದು ಜನರು ಬಂದು ವೀಕ್ಷಣೆ ಮಾಡಿ ದರ್ಶನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಾನು ಸಹಾಯಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ 2018 ಆ ಒಂದು ಐದು ಉದ್ದೇಶಗಳಿಂದ ಪ್ರದರ್ಶನ ಮಾಡ್ತಾ ಇದ್ದೀನಿ. ಬರೀ ಮಂದಿರ ಪ್ರದರ್ಶನ ಅಲ್ಲ. ಮೊದಲನೇ ಉದ್ದೇಶ ಸರ್ವ ಪ್ರಾಣಿಗಳಲ್ಲೂ ಸರಿಸಮಾಜದ ಆತ್ಮ ಒಂದೇ. ಆತ್ಮದ ಅಸ್ತಿತ್ವ ಅಥವಾ ಆತ್ಮದ ಅರಿವಿನ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಮೊದಲನೇ ಉದ್ದೇಶ. ಎರಡನೇದು ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದರೆ ಆಕಾಶ, ಭೂಮಿ, ಗಾಳಿ, ನೀರು, ಬೆಳಕು ಸರ್ವರಿಗೂ ಸರಿಸಮವಾಗಿ ನೋಡ್ಕೊಂಡಿದೆ. ಯಾವುದೇ ಜಾತಿ, ಧರ್ಮ, ಪಕ್ಷ ಇಲ್ಲದೆ ಸರ್ವರಿಗೂ ಸಮವಾಗಿ ನೋಡ್ಕೊಂಡಿದೆ ಪಂಚಭೂತಗಳು. ಅದರಿಂದ ಪಾಠಗಳಿಗೆ ತುಂಬ ಇದೆ. ಎರಡನೇ ಉದ್ದೇಶ. ಮೂರನೇದು ರಾಮನ ಅವತಾರದ ಉದ್ದೇಶ ಅಂದರೆ ತ್ರೇತಾಯುಗದಲ್ಲಿ ರಾಮನ ಅವತಾರ ಏನಕ್ಕಾಗಿತ್ತು ಅಂದರೆ ಧರ್ಮ, ಶಿಕ್ಷಣ ಮತ್ತು ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿತ್ತು. ಅದೇ ರೀತಿ ಮುಖ್ಯವಾಗಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ, ಧರ್ಮಕ್ಕೆ, ಪಕ್ಷಕ್ಕೆ ಸೀಮಿತ ಅಲ್ಲ. ರಾಮ ಬಂದು ಸೂರ್ಯವಂಶದವನು. ಸೂರ್ಯ ಸರ್ವರಿಗೂ ಯಾವ ಥರ ಬೆಳಕನ್ನು ಕೊಡ್ತಾನೆ ಅದಕ್ಕೆ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕೋ ಉದ್ದೇಶಗಳು ರಾಜ್ಯಾದ್ಯಂತ 2022 ನಿರಂತರ ಪ್ರಯಾಣ ಮಾಡ್ತಾ ಬರ್ತಾ ಇರೋದು. ಅದೇ ರೀತಿ 4ನೇದಾಗಿ ಇಷ್ಟೋ ಜನ ಏಜ್ ಆಯ್ತು 90 ವರ್ಷ ಮೇಲ್ಪಟ್ಟು ಏಜ್ ಆದವ್ರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಕಷ್ಟ ಆಗೋದೇನೋ. ಅಟ್ಲೀಸ್ಟ್ ನೋಡೋದನ್ನ ಬಿಟ್ಟು ರಾಮನ ಅರಮನೆ ನೋಡಿದಷ್ಟು ಮನಸ್ಸಿನ ಸಮಾಧಾನ ಖಂಡಿತ ಆಗುತ್ತೆ. ಇಷ್ಟೋ ಜನ ಇವತ್ತು ನೋಡ್ಬಿಟ್ಟು ಮೋಕ್ಷ ಸ್ಥಿತಿ ಅಂತ ಹೇಳ್ಬಿಟ್ಟಿದೆ. ನಾವು ಸ್ಟಾರ್ಟ್ ಮಾಡಿದ 2022 ಇಸ್ವಿ. ನಮ್ಗೆ ಅಯೋಧ್ಯೆ ಅರಮನೆ ಇನಾಗ್ರೇಷನ್ ಅಂತ 2024 ಇಸ್ವಿ. ನಾವು 2022 ಇಸ್ವಿಯಿಂದ ಸ್ಟಾರ್ಟ್ ಮಾಡ್ತಾ ಬರ್ತಾ ಇದೀವಿ. ಅದೇ ರೀತಿ 5ನೇದಾಗಿ ಇಷ್ಟೋ ಜನ ಮಕ್ಕಳು ಒಂದು ಇನ್ಸ್ಪಿರೇಷನ್ ಅಷ್ಟೇ. ಇದು ನೋಡಾದ್ಮೇಲೆ ನಾವು ಹೋಗ್ಬೇಕು ಅಂತ ಬೇಡ ಆಗುತ್ತೆ. ಎಲ್ಲ 5 ಉದ್ದೇಶ ಇರ್ತದೆ ರಾಜ್ಯಾದ್ಯಂತ ಮಾಡ್ತಾ ಬರ್ತಾ ಇದೀವಿ. ಇದು ಮಾಡಿದ ಸಹ ನಾವೇ ಬದ್ರು ಕರ್ಮಕ್ಕೆ ಕಲೆ ಅನ್ನೋದು ಭಕ್ತ ಆರ್ಟಿಸ್ಟ್ ಚಿಕ್ಕ ವಯಸ್ಸಿಂದ ಕಲೆ ಇತ್ತು. ಇದು ಕಲ್ತಿಲ್ಲ. ಮತ್ತೆ ಒಂದು ಭಕ್ತಿ, ಒಂದು ದೇವರ ಅನುಗ್ರಹ ಸೇರಿ ಇದು ಸಮರ್ಪಣಾ ಮನೋಭಾವದಿಂದ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಚಿಗರಂಬಟ್ಲ ಪದ್ಮನಾಭ, ಇಲ್ಲೂರು ಗೋಪಾಲಯ್ಯ, ಚಾಗಿ ವೆಂಕಟೇಶ, ಜಗದೀಶ್ ಗುಪ್ತಾ, ಕೆಸಿ ವೀರೇಶ್ ಸೇರಿದಂತೆ ಅನೇಕರು ಇದ್ದರು. ದೇವದುರ್ಗ ತಾಲೂಕು ಮಲತಕಲ್ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಕ್ರಿಯಾ ಯೋಜನೆಯ ಅನುದಾನದಲ್ಲಿ ಪಿಡಿಒ ಅವರಿಂದ ಹಣ ದುರ್ಬಳಕೆಯಾಗಿದ್ದು, ಜೊತೆಗೆ ತೆರಿಗೆ ಹಣದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು, ಕೂಡಲೇ ಪಿಡಿಒ ಶಂಶುದ್ದೀನ್ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಗ್ರಾಮಸ್ಥರು, ಪಂಚಾಯಿತಿ ಸದಸ್ಯರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಮಲದಕಲ್ ಪಿಡಿಒ ಶಂಶುದ್ದೀನ್ 2023, 24 ಮತ್ತು 2024-25ನೇ ಸಾಲಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಶ್ರೀ ಓಂಕಾರ್ ಎಂಟರ್ಪ್ರೈಸಸ್, ನಾರಾಯಣ ಎಂಟರ್ಪ್ರೈಸಸ್, ಶಿವ ಎಂಟರ್ಪ್ರೈಸಸ್ ಮತ್ತು ಅಮರೇಶ್ವರ ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ವಿವಿಧ ಬೋಗಸ್ ಏಜೆನ್ಸಿಗಳ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಸಂಸ್ಥೆಗಳ ಹೆಸರಿನಲ್ಲಿ ಬಿಲ್ಲು ಸೃಷ್ಟಿಸಿ ಸುಮಾರು 44 ಲಕ್ಷ ರೂಪಾಯಿ ಹಣವನ್ನು ಎತ್ತುವಳಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಹೀಗೆ ಅನುದಾನ ದುರುಪಯೋಗದ ಜೊತೆಗೆ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ವೇತನದ 8,331 ರೂಪಾಯಿ ಹಣವನ್ನು ಪಿಡಿಒ ತಮ್ಮ ಖಾತೆಗೆ ಬಳಸಿಕೊಂಡು ನಂತರ ಹಿಂದಿನ ದಿನಾಂಕದ ಚೆಕ್ ಮೂಲಕ ಪಾವತಿಸಿದ್ದಾರೆ ಎಂದು ದೂರಿದರು. ಈ ಕುರಿತು ಸ್ಥಳೀಯರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ತನಿಖೆ ಹೆಸರಿನಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ. ಭ್ರಷ್ಟಾಚಾರವೆಸಗಿದ ಪಿಡಿಒ ಶಂಶುದ್ದೀನ್ ಅವರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಿ ದುರುಪಯೋಗಪಡಿಸಿಕೊಂಡ ಹಣವನ್ನು ಮರುಪಾವತಿ ಮಾಡಿಸಿಕೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ರಕ್ಷಣೆ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಲಕ್ಷ್ಮಿ, ಸದಸ್ಯರಾದ ಹನುಮಯ್ಯ, ಗೀತಮ್ಮ, ನಾಗರತ್ನ, ಹುಸೇನಮ್ಮ, ಮೈಲಾರಿ, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾದ ರಮೇಶ್, ಪಂಪಾರೆಡ್ಡಿ, ನಾಗಪ್ಪ, ಶರಣಪ್ಪ, ಬಸವರಾಜ್, ಬಸನಗೌಡ, ಮಾರಣ್ಣ, ಬಸವರಾಜ್ ಭೋವಿ, ಶರಣಪ್ಪ, ವೆಂಕಟೇಶ್, ಭೀಮಲಿಂಗ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಂಘಟನೆ ರಚನೆಯಾಗಿದ್ದು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ನೆಲ, ಜಲ, ಭಾಷೆ, ರೈತ ಪರ, ಕಾರ್ಮಿಕ ಪರವಾದ ಹೋರಾಟಗಳನ್ನು ಮಾಡಲಾಗುತ್ತಿದ್ದು, ಮುಂದೆಯೂ ಇದೇ ರೀತಿ ಸಂಘಟನೆಯನ್ನು ಗಟ್ಟಿಗೊಳಿಸಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಪಡುಕೋಣೆ ಹೇಳಿದರು.
ಅವರಿಂದು ನಗರದ ಬಸವನಭಾವಿ ವೃತ್ತದ ಬಳಿ ಹಮ್ಮಿಕೊಂಡಿದ್ದ ಸಂಘದ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೇ ಸಮಸ್ಯೆಗಳಾದರೂ ಸಾರ್ವಜನಿಕರಿಗೆ ಅನ್ಯಾಯವಾದಲ್ಲಿ ಅದರ ಕುರಿತು ಧ್ವನಿ ಎತ್ತುವ ಕೆಲಸಕ್ಕೆ ಸಂಘದ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಮಾಡಬೇಕು. ಯಾವುದೇ ಅಡ್ಡದಾರಿ ಹಿಡಿಯದೆ ಶಿಸ್ತಿನಿಂದ ಸಂಘಟನೆಗೆ ಯಾವುದೇ ಕೆಟ್ಟ ಹೆಸರು ಬರದಂತೆ ನಿರ್ವಹಿಸಬೇಕೆಂದು ಮನವಿ ಮಾಡಿದರು. ಎಲ್ಲ ಈ ಕಡೆ ನೋಡ್ಬಿಡಿ. ಶುಭವಾಗಿ ಒಳ್ಳೆಯದಾಗಲಿ, ಕೆಲಸ ಮಾಡಿ. ಈ ಕಡೆ ನೋಡಪ್ಪ ಕೊಂಡಪ್ಪ, ನೋಡಿ ಇಲ್ಲಿ ನೋಡಿ. ಚೆನ್ನಾಗಿ ಕೆಲಸ ಮಾಡು. ಕನ್ನಡದ ಟಿಪ್ಪು ರಾಘವೇಂದ್ರ ಅವರಿಗೆ ಉಪಾಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಕೊಂಡಪ್ಪ ತಲೆ ಬಗ್ಸ್ಬಾರ್ದಪ್ಪ. ಒಳ್ಳೆಯದಾಗಲಿ, ಚೆನ್ನಾಗಿ ಕೆಲಸ ಮಾಡಿ. ಇದು ರಾಜ್ಯಾದ್ಯಂತ 27 ಜಿಲ್ಲೆಯಲ್ಲಿ ಸಂಘಟನೆ ಆಗಿದೆ. ಸಾಕಷ್ಟು ನಾಡು ನುಡಿ ಜಲ ರೈತ ಪರ ವಿದ್ಯಾರ್ಥಿ ಪರ ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬರ್ತಾರೆ. ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಏನೇ ಸಮಸ್ಯೆಗಳಾದರೆ ಬೆಂಗಳೂರು ನಗರದಲ್ಲಿ ಹೋರಾಟ ಮಾಡುವಂಥ ಕೆಲಸ ನಮ್ಮ ಕಡೆ ಮಾಡ್ತಾ ಇದ್ದೀವಿ. ಒಂದಿನಲ್ಲಿ ಹಿಂದೆ ಏನು 25 ವರ್ಷ ನಮ್ಮ ರಕ್ಷಣಾ ದಿಕ್ಕಿನಲ್ಲಿ ಕೆಲಸ ಮಾಡಿ ನಾನು ಸಾಕಷ್ಟು ಹೋರಾಟಗಳು ಮಾಡಿ 48 ಕೇಸು 15 ಸಲ ಜೈಲು 2 ಕಡೆ 2 ಲಿಸ್ಟ್ ಮಾಡಿದ ನನ್ನ ಯಾವುದೂ ಕ್ರಿಮಿನಲ್ ಕೇಸ್ಗಳಿಲ್ಲ. ನಾಡು ಬಗ್ಗೆ ಹೋರಾಟ ಮಾಡಿದಂಥ ಕೇಸ್ಗಳನ್ನು ಸಾಕಷ್ಟು ಅವೆಲ್ಲ ನೋಡಿರ್ತೀರಿ ಮಾಧ್ಯಮದಲ್ಲಿ ಹೋರಾಟಗಳು ನಮ್ಮ ಬಗ್ಗೆ. ಇವತ್ತು ನಮ್ಮ ಕಡೆ ನೀವೆಲ್ಲ ಸೇರ್ಪಡೆ ಆಗ್ತಿರುವಂಥ ತಾಲೂಕು ಅಧ್ಯಕ್ಷರ ಜೊತೆ ಎಲ್ಲ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರು ಎಲ್ಲ ಪದವಿ ಏನು ಕೊಡ್ತಾ ಇದ್ದೀರಿ. ಇವತ್ತು ನಮ್ಮ ಕಡೆ ಒಂದು ಶಿಸ್ತಿನ ಸಂಘಟನೆ. ತಾವೆಲ್ಲರೂ ಎಲ್ಲಿ ಅಡ್ಡದಾರಿ ಹೋಗ್ಲಾರ್ದ ತಾವೆಲ್ಲರೂ ಕನ್ನಡದ ಸೇವೆ ಮಾಡಬೇಕು. ಮತ್ತು ಏನು ನಮ್ಮ ಕನ್ನಡ ಸೇನೆ ಬದ್ಧತೆ ಏನಂದರೆ ನಿಮ್ಮ ತಾಲೂಕು ನಿಮ್ಮ ಗ್ರಾಮದಲ್ಲಿ ಏನೇ ಅನ್ಯಾಯ ಆದರೆ ಹೋರಾಟ ಮಾಡೋಂಥ ಕೆಲಸಗಳು ಮಾಡಬೇಕು. ಯಾರು ಅಡ್ಡದಾರಿಗೆ ಮಾಹಿತಿ ತಕ್ಕಾಗೋದು, ಅಕ್ಕಿ ಗಾಡಿಗಳು ಇಡೋದು, ಅದು ತೊಂದರೆ ಕೊಡಬಾರ್ದು. ಯಾರಿಗೆ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಒಂದು ಹೆಸರು ತರಬೇಕು ನಮ್ಮ ಕನ್ನಡ ಸೇನೆಗೆ. ಯಾಕಂದರೆ ಹಿಂದೆ ಎಲ್ಲ ನೋಡಿದ್ದೀವಿ ನಾವು. ನಾನು ಆ ಸಂಘಟನೆ ಈ ಸಂಘಟನೆ ಶಾಲೆ ಹಾಕೊಂಡು ದೌರ್ಜನ್ಯ ಮಾಡೋದು ಅವೆಲ್ಲ ಯಾರು ಮಾಡಬಾರ್ದು. ಕಪ್ಪು ಚಿಕ್ಕೆ ಬರೋದಂತ ಸಂಘಟನೆ ನೋಡ್ಕೊಂಡು ಹೋಗ್ಬೇಕು. ಇವತ್ತು ಸಂಘಟನೆ 100 ಸಂಘಟನೆಗಳು ಆಗ್ತಾ ಇದೆ. ಗಲ್ಲಿ ಸಂಘಟನೆಗಳು ಆಗ್ತಾ ಇದೆ. ಬರೀ ಶಾಲೆ ಹಾಕಿದ ತಕ್ಷಣ ಹೋರಾಟಗಾರ ಆಗಲ್ಲ. ನಾವೇನು ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಕನ್ನಡದ ಕೆಲಸ ಅದು ಹೋರಾಟಗಾರರ ಲಕ್ಷಣ. ನಾವೆಲ್ಲಿ ಅಡ್ಡದಾರಿ ಹೋಗೋದನ್ನ ಕೆಲಸಗಳು ಮಾಡಿ ನಿಮ್ಮ ಸಿನ್ನೂರು ತಾಲೂಕಿನಲ್ಲಿ ಸಾಕಷ್ಟು ಕುಂದುಕೊರತೆಗಳಿದೆ. ರಸ್ತೆಗಳಾಗಿರ್ಬೋದು, ರೋಡ್ಗಳು, ಲೈಟ್ ವಿದ್ಯುತ್ ದೀಪಗಳಾಗಿರ್ಬೋದು, ಬಡವರು ಮನೆಗಳು ಬೋಕಸ್ ಆಗುವಂಥವಾಗಿರ್ಬೋದು, ಸಾಕಷ್ಟು ರಸ್ತೆಗಳು, ಸಾಕಷ್ಟು ಜೆ ವರ್ಕ್ಗಳು, ಸಾಕಷ್ಟು ಅವ್ಯವಹಾರಗಳಾಗ್ತಾ ಇದೆ. ತಾವೆಲ್ಲ ನೋಡ್ಕೋಬೇಕು. ನಿಮ್ಮ ತಾಲೂಕಲ್ಲಿ ಸಿನ್ನೂರು ತಾಲೂಕಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಗಾಂಜಾ ಡ್ರಗ್ಸ್. ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಕೊಂಡಪ್ಪ ಮಾತನಾಡಿ, ಕನ್ನಡ ಭಾಷೆ, ನೆಲ, ಜಲದ ರಕ್ಷಣೆಗಾಗಿ ನಮ್ಮ ಕರ್ನಾಟಕ ಸೇನೆ ಸಂಘವು ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದು, ಜಿಲ್ಲೆಯ ವಿವಿಧ ತಾಲೂಕಿನ ತಾಲೂಕು ಘಟಕದ ಪದಾಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಅನ್ಯಾಯಗಳ ಕುರಿತು ಧ್ವನಿ ಎತ್ತಲು ಮುಂದಾಗಬೇಕು ಎಂದು ತಿಳಿಸಿದರು. ಸ್ಥಳಗಳಲ್ಲಿ ನಮ್ಮ ಗುರುಗಳಾದಂಥ ಪಡಿಪಟ್ಟಣ್ಣನವರು ತೋರಿಸ್ಕೊಟ್ಟಂಥ ಮಾರ್ಗದರ್ಶನವಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಅಂತ ನಮ್ಮ ತಾಲೂಕು ಅಧ್ಯಕ್ಷರಿಗೂ ನಮ್ಮ ರಾಯಚೂರು ಜಿಲ್ಲೆದಂಥ ಕಾರ್ಯಕರ್ತರಿಗೂ ನಾವು ತಿಳಿದುಪಡಿಸಿದ್ದಷ್ಟೇ. ಮುಂದಿನ ನಮ್ಮ ಸಂಘಟನೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಯಾವುದೇ ರೀತಿಯಾಗಿ ತಪ್ಪುದಾರ ಇರಲಾರ್ದಂತ ಎಲ್ಲಿ ಅನ್ಯಾಯವಾಗುತ್ತದೆ ಕನ್ನಡ ಪರವಾಗಿ ಹೋರಾಟ ಮಾಡ್ತೀವಿ. ಕನ್ನಡ ನೆಲ ಜಲವಾಗಿ ವಿರುದ್ಧ ಯಾರು ವಿರುದ್ಧ ಮಾಡ್ತಾರೆ ಅವರ ಪರವಾಗಿ ನಾವು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಯಾರು ಮಾತುಗಳನ್ನು ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ಆಟೋ, ಮಹೇಶ್ ಪಾಟೀಲ್, ಜಿ ನರಸಿಂಹ, ನಾಗರಾಜ್, ರಘುನಾಥ್, ರಾಜೇಶ್, ಜಿ ತಿಮ್ಮಪ್ಪ, ಮೆಹಬೂಬ್ ಪಾಷಾ, ಆಂಜನೇಯ, ಬಿ ನಾಗೇಶ್, ನಾರಾಯಣ, ಹಜಾಹರ ಅಬ್ದುಲ್ ಸೇರಿದಂತೆ ಅನೇಕರು ಇದ್ದರು. ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿಯ ರಾಯಚೂರು ನಗರ ಅಧ್ಯಕ್ಷರನ್ನಾಗಿ ವಿಶ್ವನಾಥ್ ಪಟ್ಟಿ ಅವರನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹಾಗೂ ಪರಿಶಿಷ್ಟ ಜಾತಿಯ ರಾಜ್ಯಾಧ್ಯಕ್ಷ ಧರ್ಮಸೇನ್ ಅವರು ಹಾಗೂ ಯುವ ಮುಖಂಡರಾದ ರವಿ ಬೋಸರಾಜ್ ಅವರ ಆದೇಶದ ಮೇರೆಗೆ ನೇಮಕಗೊಳಿಸಲಾಯಿತು. ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆಗಾಗಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮೊಹಮ್ಮದ್ ಶಾಲಂ, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪ, ನಗರ ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಮಹಾನಗರ ಪಾಲಿಕೆ ಪ್ರಭಾರಿ ಅಧ್ಯಕ್ಷ ಸಾಜಿದ್ ಸಮೀರ್, ಸದಸ್ಯರಾದ ತಿಮ್ಮಾರೆಡ್ಡಿ, ತೇಜಪ್ಪ, ಬಿ ರಮೇಶ್, ಮಾಜಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಣ್ಣ ಇರಬಗೇರ, ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಹನುಮಂತು ಜೂಕೂರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು.
ಜಿಲ್ಲೆಯಲ್ಲಿನ ಗ್ರೇಡ್ 1 ಮತ್ತು ಗ್ರೇಡ್ 2 ತಹಶೀಲ್ದಾರರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವರ್ಗಾವಣೆಗೊಳಿಸಿ ಕಂದಾಯ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮುಕ್ತಾರ್ ಪಾಷಾ HG ಅವರು ಜುಲೈ 16ರಂದು ಆದೇಶ ಹೊರಡಿಸಿದ್ದಾರೆ. ಸಿರವಾರ ತಾಲೂಕಿನ ಗ್ರೇಡ್ 1 ತಹಶೀಲ್ದಾರ್ ಎಸ್ ರವಿ ಅಂಗಳಿ ಅವರನ್ನು ಕೊಪ್ಪಳ ನಗರಾಭಿವೃದ್ಧಿ ಕೋಶದ ಪುರಸಭಾ ತಹಶೀಲ್ದಾರ್ ಆಗಿ ವರ್ಗಾವಣೆ ಮಾಡಲಾಗಿದೆ. ಮಸ್ಕಿ ತಾಲೂಕು ಗ್ರೇಡ್ 2 ತಹಶೀಲ್ದಾರ್ ಅಶೋಕ್ ಪವಾರ್ ಅವರನ್ನು ವರ್ಗಾವಣೆಗೊಳಿಸಿ ಸಿರವಾರ ತಾಲೂಕು ಗ್ರೇಡ್ 1 ತಹಶೀಲ್ದಾರ್ ಆಗಿ ನಿಯುಕ್ತಿಗೊಳಿಸಲಾಗಿದೆ. ರಾಯಚೂರು ಚುನಾವಣಾ ತಹಶೀಲ್ದಾರ್ ಆಗಿದ್ದ ಪಿ ಪರಶುರಾಮ್ ಅವರನ್ನು ವರ್ಗಾವಣೆ ಮಾಡಿ ರಾಯಚೂರು ತಾಲೂಕು ಗ್ರೇಡ್ 2 ತಹಶೀಲ್ದಾರ್ ಆಗಿ